ಎಲ್ರಿಗೂ ನಮಸ್ಕಾರ. ಈ ದಿವಸ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ BMS ಹಾಸ್ಪಿಟಲ್ ವತಿಯಿಂದ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಕರೆದಿದ್ರು. ಸೊ ತುಂಬ ಚೆನ್ನಾಗಿ ಅರೇಂಜ್ ಆಗಿತ್ತು ಪ್ರೋಗ್ರಾಮು. ಇದಕ್ಕೆ ನಮ್ಮ ಎಲೆಕ್ಟೆಡ್ ಮೆಂಬರ್ಸ್ ಎಲ್ಲ ಬಂದಿದ್ದರು. ಹಾಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಮತ್ತು ಆಶಾ ಕಾರ್ಯಕರ್ತರು ಮತ್ತು ಹಾಸ್ಪಿಟಲ್ ಸಿಬ್ಬಂದಿ ಎಲ್ಲರೂ ಭಾಗವಹಿಸಿದರು. ಕಾರ್ಯಕ್ರಮನ ತುಂಬ ಚೆನ್ನಾಗಿ ಆಯೋಜನೆ ಮಾಡಲಾಗಿತ್ತು. ಮತ್ತು ಈ ಕಾರ್ಯಕ್ರಮದಲ್ಲಿ ನಾನು ಬ್ರೆಸ್ಟ್ ಕ್ಯಾನ್ಸರು ಮತ್ತು ಸರ್ವಿಕಲ್ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು ಹೆಂಗಸರಿಗೆ ಸಂಬಂಧಪಡುವ ಕಾಯಿಲೆಗಳು, ಏಕೆಂದರೆ ಒಂದು ಹೆಣ್ಣು ಚೆನ್ನಾಗಿದ್ದಾಳೆ, ಮನೆಯಲ್ಲಿ ಆರೋಗ್ಯವಾಗಿದ್ದಾಳೆ ಅಂತಂದರೆ ಇಡೀ ಕುಟುಂಬ ಆರೋಗ್ಯವಾಗಿದ್ದಂತೆ, ಇಡೀ ಕುಟುಂಬದ ಆರೋಗ್ಯನ ಆಕೆ ಕಾಪಾಡಬಲ್ಲಳು. ಸೊ ಹಾಗಾಗಿ ಕಾಯಿಲೆಗಳನ್ನ ಆದಷ್ಟು ಬೇಗ ಗುರುತಿಸಿ ಬೇಗ ಟ್ರೀಟ್ಮೆಂಟ್ ತೊಗೊಂಡು ಬೇಗ ವಾಸಿ ಮಾಡಿಕೊಂಡು ಒಂದು ಜೀವ ಉಳಿಯುತ್ತೆ. ಸೊ ಇದು ಕಾರ್ಯಕ್ರಮದ ಬಗ್ಗೆ ನಾನು ಅವರಿಗೆ ತಿಳುವಳಿಕೆ ಕೊಟ್ಟಿದ್ದೇನೆ. ಹಾಗೂ ತುಂಬ ಜನ ಈ ಕಾರ್ಯಕ್ರಮದ ಸದುಪಯೋಗ ಪಡಿಸ್ಕೊಂಡು ಮತ್ತು ಮುಂದೆ ಬಂದು ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಬೇಕು ಅಂತ ಕೂಡ ಹೇಳಿದ್ದೇನೆ. ಮತ್ತು ಆನುವಂಶಿಕವಾಗಿ ಬರುವ ಕೆಲವು ಕಾಯಿಲೆಗಳ ಬಗ್ಗೆಯೂ ಅವರಿಗೆ ತಿಳುವಳಿಕೆ ಹೇಳಿದ್ದೇನೆ. ಏಕೆಂದರೆ ತಾಯಿಗೆ ಮತ್ತು ಅಜ್ಜಿಗೆ ಇದ್ದಂಥ ಕೆಲವು ಕ್ಯಾನ್ಸರ್ಗಳು ಗರ್ಭಕೋಶಕ್ಕೆ ಸಂಬಂಧಿಸಿರ್ಬೋದು. ಹಾಗೆ ಬ್ರೆಸ್ಟ್ ಕ್ಯಾನ್ಸರು, ಸ್ತನದ ಕ್ಯಾನ್ಸರ್ ಕೂಡ ಆನುವಂಶಿಕವಾಗಿ ಬರುವಂಥದ್ದು. ಸೊ ಈ ಕಾಯಿಲೆಗಳ ಬಗ್ಗೆ ತಿಳುವಳಿಕೆ ಕೊಟ್ಟು, ಈ ಥರ ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಅವರು ಮುಂದೆ ಬಂದು ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳೋಕ್ಕೆ ಹೇಳಿ ಅವ್ರಿಗೆ ತಿಳುವಳಿಕೆ ಕೊಟ್ಟಿದ್ದೇನೆ. ಈ ಕಾರ್ಯಕ್ರಮನ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ತಾರೆ ಅಂತ ಹೇಳಿ ನನ್ನ ಅನಿಸಿಕೆ. ಹಾಗೆ ಕಾರ್ಯಕ್ರಮನ ಆಯೋಜನೆ ಮಾಡಿರುವ ನಮ್ಮ BMS ಆಸ್ಪತ್ರೆಯ ಸಂಗಮೇಶ್ ಸರ್ ಅವರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ.